ಶಿಕ್ಷಣ ನಿರಂತರವಾದ ಪ್ರಕ್ರಿಯೆ. ಶಿಕ್ಷಣದಿಂದ ಮಾತ್ರ ನಮ್ಮ ಬದುಕು ಪರಿಪೂರ್ಣವಾಗಲು ಸಾಧ್ಯ. ವೈದ್ಯಕೀಯ ಶಿಕ್ಷಣ ಎಂಬುದು ಇಂದು ಬೇಡಿಕೆಯ ಕ್ಷೇತ್ರವಾಗಿದೆ. ವೈದ್ಯಕೀಯ ಶಿಕ್ಷಣ ಪಡೆದ ಪದವೀಧರರ ಜವಾಬ್ದಾರಿಯು ಮಹತ್ತರವಾಗಿದ್ದು, ಮಾನವೀಯ ಮೌಲ್ಯದೊಂದಿಗೆ ಸಮಾಜಕ್ಕೆ ಕೊಡುಗೆ ನೀಡಿ ಎಂದು ಮಣಿಪಾಲದ ಮಾಹೆ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಲ್ ಕರೆ ನೀಡಿದ್ದಾರೆ. ಇವರು ಶನಿವಾರ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ 3ನೇ ವರ್ಷದ ಪದವಿ ಪ್ರದಾನ ಸಮಾರಂಭದಲ್ಲಿ ಪದವೀಧರರಿಗೆ ಪದವಿ ಪ್ರದಾನ ಮಾಡಿ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಪದವಿ ಪ್ರದಾನ ಭಾಷಣವನ್ನ ಮಾಡಿದ್ರು. ವೈದ್ಯರಾದವರಿಗೆ ರೋಗಿಗಳ ಆರೈಕೆ ಪ್ರಮುಖ, ಹಣವೇ ಮುಖ್ಯವಾಗಿರುವುದಿಲ್ಲ, ಇತರರ ಬಾಳು ಬೆಳಗಿಸುವುದು ಮುಖ್ಯ ಎಂದ್ರು. ಶಿಕ್ಷಣಕ್ಕಿಂತ ದೊಡ್ಡ ಕೊಡುಗೆ ಯಾವುದೂ ಇಲ್ಲ. ಜ್ಞಾನ ಹಂಚಿಕೆ ಪುಣ್ಯದ ಕಾರ್ಯ. ಹಾಜಿ ಯುಕೆ ಮೋನೋ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವ ಮೂಲಕ ಜ್ಞಾನ ಹಂಚಿಕೆಯ ಮಹೋನ್ನತ ಕಾರ್ಯವನ್ನ ಮಾಡಿದ್ದಾರೆ. ಅವರ ಹೆಸರು ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯಲಿದೆ ಎಂದ್ರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೋನ್ ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆದಿರುವ ನಿಮ್ಮ ಜವಾಬ್ದಾರಿಯು ಹೆಚ್ಚಿದ್ದು, ದೇಶ, ಭಾಷೆ, ಸಂಸ್ಕೃತಿಯು ಎಂದೆಂದು ಮರೆಯದಿರಿ ಎಂದು ಯುವ ಪದವೀಧರರಿಗೆ ಕಿವಿ ಮಾತನ್ನ ಹೇಳಿದ್ರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕರ್ ಅಲಿ ಮಾತನಾಡಿ, ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದ ಹೆತ್ತವರನ್ನ ಗೌರವಿಸಿರಿ. ಸಂಸ್ಥೆಯ ಎಲ್ಲರ ಪ್ರಯತ್ನದಿಂದ ರಾಜ್ಯಕ್ಕೆ ಮೊದಲ ಸ್ಥಾನದೊಂದಿಗೆ ಬಹಳ ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ ಪಡೆಯಲು ಸಾಧ್ಯವಾಗಿದೆ. ಸಂಸ್ಥೆಯ ಅಧ್ಯಕ್ಷರ ಪರಿಶ್ರಮದಿಂದ ಸಂಸ್ಥೆಯ ಹೆಸರು ಇನ್ನಷ್ಟು ಉಜ್ವಲವಾಗಲಿ ಎಂದು ಹಾರೈಸಿದ್ರು. ಡಾಕ್ಟರ್ ಹಾಜಿ ಯುಕೆ ಮೋನೋ ಅವರ ಪತ್ನಿ ಜಯರಾ ಮೋನೋ, ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಡಿಯು ಡಾಕ್ಟರ್ ಯುಪಿ ರತ್ನಾಕರ್, ಕನಚೂರು ಆರೋಗ್ಯ ಸಲಹಾ ಸಮಿತಿ ಅಧ್ಯಕ್ಷ ಇಸ್ಮಾಯಿಲ್ ಹೆಜಮಾಡಿ, ಚೀಫ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ರೋಹನ್ ಮುನಿಸ್, ಕನಚೂರು ಮೆಡಿಕಲ್ ಕಾಲೇಜ್ನ ವಿವಿಧ ವಿಭಾಗಗಳ ಮುಖ್ಯಸ್ಥರಾದ ಡಾಕ್ಟರ್ ಶಮೀಮಾ, ಪ್ರೊಫೆಸರ್ ಮೊಹಮ್ಮದ್ ಸುಹೈಲ್, ಡಾಕ್ಟರ್ ಮುಳ್ಳಿ ಸಲ್ಡಾನ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.